ಬಹಳ ಚಿಕ್ಕ ವಯಸ್ಸು ಭಗತ್ ಸಿಂಗ್ಗೆ ನೋವಾಗ್ತದೆ, ಕಣ್ಣೀರು ಬರ್ತದೆ, ಅಳುತ್ತಾಳೆ ತಾಯಿ ವಿದ್ಯಾವತಿ. ಆವಾಗ ಭಗತ್ ಸಿಂಗ್ ಹೇಳ್ತಾನೆ, ವಾ ನಿನ್ನ ಮಗ ನಾನು ದೇಶಕ್ಕಾಗಿ ಸಾಯ್ಲಿಕ್ಕತ್ತೀನಿ, ಈ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ನಾನು ಗಲ್ಲಿಗಿರ್ಲಿಕ್ಕತ್ತೀನಿ, ಒಂದು ದಿವಸ ಸ್ವತಂತ್ರ ಸಿಗ್ತದೆ, ಅದನ್ನು ನೋಡಿ ನೀ ಹೆಮ್ಮೆ ಪಡ್ತಿದಿ, ಅಳಬೇಡ, ಕಣ್ಣೀರು ಹಾಕಬೇಡ ಅಂತಂದಾಗ ವಿದ್ಯಾವತಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾಳೆ. ಇಪ್ಪ ನೀ ಗಲ್ಲಿಗೇರಾಕತ್ತಿ ಅಂತೇಳಿ ನಾನು ಕಣ್ಣೀರು ಹಾಕ್ಲಿಕ್ಕತ್ತಿಲ್ಲ, ಭಗತ್ ಸಿಂಗ್ನಂತ ಮಗ ಒಬ್ಬನ್ನ ಕೊಟ್ಟನಲ್ಲ ಭಗವಂತ, ಇನ್ನೊಂದು 4-5 ಮಕ್ಕಳು ನಿನ್ನಂತ ಮಕ್ಕಳನ್ನ ಕೊಟ್ಟಿದ್ರ ಅವರನ್ನು ಈ ದೇಶ ಸೇವೆ ಮಾಡೋದಕ್ಕ ಸ್ವತಂತ್ರ ಹೋರಾಟಕ್ಕೆ ನಾವು ಕಳಿಸ್ತಿದ್ಯಲ್ಲ, ಭಗವಂತ ಒಬ್ಬನ ಮಗನ ಕೊಟ್ಟನಲ್ಲ ಅಂತ ದುಃಖ ಹೇಳಾಕತ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾಳೆ. ಅಂದ್ರೆ ಎಂಥ ತಾಯಿ ಇದ್ದು ಎಂಥ ತಂದೆ ಇದ್ದು ಆ ಸಂದರ್ಭದಲ್ಲಿ ಅಂತಕ್ಕಂಥದ್ದನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಸಂಗೊಳ್ಳಿ ರಾಯಣ್ಣ ರಾಣಿ ಚೆನ್ನಮ್ಮನ ಬಹುಶಃ ಸಾಕು ಮಗ ಸ್ವಂತ ಮಗನಕ್ಕಿಂತ ಹೆಚ್ಚಾಗಿ ಕಾಪಾಡ್ತಾನೆ. ಆಗಿನ ರಾಜ್ಯರ ಆಡಳಿತದಲ್ಲಿ ಒಗ್ಗಟ್ಟಿರಲಿಲ್ಲ, ಹೀಗಾಗಿ ನಮ್ಮ ದೇಶಕ್ಕೆ ಬ್ರಿಟಿಷರು ಬರಬೇಕಾಗ್ತದೆ. ಈಗಿನ ರೀತಿಯೊಳಗೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತಕ್ಕಂಥ ವ್ಯವಸ್ಥೆ ಆ ಸಂದರ್ಭದಲ್ಲಿ ಇರಲಿಲ್ಲ. ರಾಜರಾಜನಿಗೆ ಒಬ್ಬರಿಗೂ ಕಂಡ್ರೆ ಒಬ್ಬರಿಗೆ ಆಗಿ ಬರ್ತಿರ್ಲಿಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗೆ ಆಗಿ ಬರ್ತಿರ್ಲಿಲ್ಲ, ಇವ್ರಿಗೆ ಕಂಡ್ರೆ ಅವ್ರಿಗೆ ಆಗಿ ಬರ್ತಿಲ್ಲ. ಈ ಒಂದು ವೀಕ್ನೆಸ್ ಇಟ್ಕೊಂಡು ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶವನ್ನು ಆಳ್ತಾರೆ. ಸಂಗೊಳ್ಳಿ ರಾಯಣ್ಣಗೆ ಗಲ್ಲಿಗೇರಿಸ್ತಕ್ಕಂಥ ಸಂದರ್ಭದೊಳಗೆ ಅವ್ರ ತಾಯಿ ಬಂದು ಅಳತಿರ್ತಾಳೆ. ಆವಾಗ ಇಡೀ ಬ್ರಿಟಿಷರಿಗೆ ಒಂದು ಸಂದೇಶ ಏನಂತ ಕೇಳಿದ್ರ, ನನ್ನ ಹುಟ್ಟುನೂ ಒಂದು ಚರಿತ್ರೆ ಆಗಿರ್ತದೆ, ಸಾವುನು ಕೂಡ ಒಂದು ಚರಿತ್ರೆ ಆಗಿರ್ತದೆ ಅಂತಕ್ಕಂಥ ಭವಿಷ್ಯವನ್ನ ಆವತ್ತಿನ ದಿವಸ ಸಂಗೊಳ್ಳಿ ರಾಯಣ್ಣ ನುಡಿತಾನೆ. ಕ್ರಾಂತಿಕಾರಿ ವೀರ, ಅವನ ಹುಟ್ಟು ಇವತ್ತಿನ ದಿವಸ, ಸ್ವತಂತ್ರ ಸಿಕ್ಕ ದಿವಸ ಆಗಸ್ಟ್ 15. ಅವನ ಸಾವು ಜನವರಿ 26, ನಮಗೆ ಸಂವಿಧಾನ ಜಾರಿಗೆ ಬಂದಿರತಕ್ಕಂಥ ದಿನ. ಎಂಥ ಅದ್ಭುತವಾಗಿರ್ತಕ್ಕಂಥ ಪುಣ್ಯಾತ್ಮರವರೆಲ್ಲ. ಅವರ ಜೀವವನ್ನ ಈ ದೇಶಕ್ಕಾಗಿ ಕೊಟ್ಟರು ಅಂತಾನೆ ನಾವು ಇವತ್ತು ಚೆನ್ನಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಆಸ್ಪತ್ರೆ ವಿಷಯವಾಗಿ ಬಂದಾಗ ನಿಜವಾಗ್ಲೂ ಭಾಳ ಹೆಮ್ಮೆ ಅನಿಸ್ತು. ನಾವೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಯಾವುದೇ ಒಂದು ಕೇಸ್ಗಳು ಬರಲಿ, ಇಮಿಡಿಯೇಟ್ ಆಗಿ 5-10 ನಿಮಿಷದಲ್ಲಿ ನೀವು ತುರ್ತು ಚಿಕಿತ್ಸೆಯನ್ನು ನೀಡಿ ಅದನ್ನು ಫಾಲೋಅಪ್ ಮಾಡಿ ಅದನ್ನ ಮುಂದೆ ಕಳಿಸ್ತಕ್ಕಂಥದ್ದಾಗಲಿ, ಅದಕ್ಕೆ ಇಲ್ಲಿ ಚಿಕಿತ್ಸೆ ಕೊಡ್ತಕ್ಕಂಥದ್ದಾಗಲಿ, ಇಮಿಡಿಯೇಟ್ ಆಗಿ ಆ ಕೆಲಸವನ್ನ ತುರ್ತಾಗಿ ಮಾಡ್ತಕ್ಕಂಥ 24x7 ಅಭಿವೃದ್ಧಿಯತ್ತ ಸಾಗ್ತಕ್ಕಂಥ ಒಂದು ರೋಗಿಗಳಿಗೆ ಒಂದು ಬೆಳಕಾಗಿರ್ತಕ್ಕಂಥ ಆಸ್ಪತ್ರೆ ಯಾವುದಾಗಿದ್ರೆ ಅದು ವಿಜಯಪುರ ಜಿಲ್ಲೆಯೊಳಗೆ ಮುದ್ದೇಬೇಳ ಸರ್ಕಾರಿ ಆಸ್ಪತ್ರೆ ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ ನನಗೆ ಮಾತ್ರ. ಕೋವಿಡ್ ಸಂದರ್ಭದೊಳಗೆ ಇಲ್ಲಿ ಎಂತಿಂಥ ಕಡೆಯಿಂದ ಬಂದರು ಅಂತ ಕೇಳಿದ್ರೆ ಬೆಂಗಳೂರು, ಬೆಳಗಾಂ, ಪಾವಗಡದಿಂದ ಕೂಡ ಇಲ್ಲಿ ರೋಗಿಗಳು ಬಂದು ಚಿಕಿತ್ಸೆಯನ್ನ ಪಡ್ಕೊಂಡವರು. ಆ ಸಂದರ್ಭದಲ್ಲಿ ನಾವು ಸಂಗಣ್ಣವ್ರನ್ನ ಕೂಡ ಕಳ್ಕೊಂಡ್ವಿ. ಅದಾದ್ಮೇಲೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳು ಇಲ್ಲಿ ನಡೆದು ಆ ಸರ್ ಕೂಡ ಬಹಳ ಅದ್ಭುತವಾಗಿ ಇಲ್ಲಿ ಕಾರ್ಯವನ್ನು ನಡೆಸಿದ್ರು. ಎಲ್ಲರೂ ಕೂಡ 24x7 ಇಲ್ಲೇ ಇದ್ಕೊಂಡು ಕೆಲಸವನ್ನು ಮಾಡಿ ರೋಗಿಗಳ ಸೇವೆಯನ್ನು ಮಾಡಿದ್ರಿ. ಅದಕ್ಕೆ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋಗಿರ್ತಕ್ಕಂಥ ನಮ್ಮ ಸರ್ ಇರ್ಬೋದು, ಭೋಸ್ಲೆ ಸರ್ ಇರ್ಬೋದು, ಬಸಮ್ಮ ಶಿಸ್ಟ್ ಇರ್ಬೋದು, ರೇಣುಕಾ ಶಿಸ್ಟ್ ಇರ್ಬೋದು, ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಅದಕ್ಕೆ ಕಳ್ಕೊಂಡಿರ್ತಕ್ಕಂಥ ಸಂಗಣ್ಣವ್ರನ್ನ, ಚೆನ್ನಪ್ಪ, ಡಿ ಗ್ರೂಪ್ ಅವರಿಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪನ್ನು ಮಾಡ್ಕೊತೇನೆ. ಯಾಕಂದ್ರೆ ಅವರೆಲ್ಲರೂ ಇಲ್ಲಿ ಸೇವೆಯನ್ನು ಮಾಡಿದ್ದಕ್ಕೆ ಹೋಗಿದ್ದಾರೆ ಅಂತಾನೆ ನಮ್ಮ ಆಸ್ಪತ್ರೆಗೆ ಒಂದು ಒಳ್ಳೆ ಹೆಸರು ಬಂದಿದೆ. ಅದ್ರ ಜೊತೆ ಪರಶುರಾಮ್ ಮಡ್ಡರ್ ಸರ್ ಕೂಡ ಚೆನ್ನಾಗಿ ಕೆಲಸ ಮಾಡಿದರು. ಈಗ ಬಂದಿರತಕ್ಕಂಥ ಡಾಕ್ಟರ್ ರಂಗನಾಥ್ ವೈದ್ಯ ಸರ್ ಕೂಡ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಆರೋಗ್ಯ ಸಮಿತಿಯ ಸಲಹಾ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಪ್ರತಿದಿನನಿತ್ಯ ಬಂದು ಇಲ್ಲಿ ಆಸ್ಪತ್ರೆ ಎಲ್ಲ ಏನಾಗ್ತಾ ಇದೆ ಅದರ ಆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನ ಚೆನ್ನಾಗಿ ಗಮನಿಸಿ ಇದ್ರ ಏಳಿಗೆಗೆ ಅವರು ಕೂಡ ಹಗಲು ಶ್ರಮಿಸ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ಶುಭಾಶಯಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ 80ನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ತಮಗೆಲ್ಲರಿಗೂ.